ನಮಸ್ಕಾರ ವೀಕ್ಷಕರೇ, ಇನ್ಸೈಟ್ ರಶ್ ನ್ಯೂಸ್ಗೆ ಸ್ವಾಗತ. ನಾನು ವಿನುತಾ. ಗಜಲಕ್ಷ್ಮಿಯ ಕಥೆಯು ಹಿಂದೂ ಪೌರಾಣಿಕ ಕಥೆಗಳಲ್ಲಿ ಲಕ್ಷ್ಮೀ ದೇವಿಯ ಒಂದು ಸ್ವರೂಪವಾದ ಆಕರ್ಷಕ ಕಥೆಯಾಗಿದೆ. ಗಜಲಕ್ಷ್ಮಿಯು ಸಂಪತ್ತು, ಸಮೃದ್ಧಿ ಮತ್ತು ಶಕ್ತಿಯ ಸಂಕೇತವಾಗಿದ್ದು, ಈ ರೂಪದಲ್ಲಿ ಲಕ್ಷ್ಮೀ ದೇವಿಯು 2 ಆನೆಗಳಿಂದ ಸುತ್ತುವರೆದಿದ್ದಾಳೆ. ಪೌರಾಣಿಕ ಕಥೆಗಳ ಪ್ರಕಾರ ಗಜಲಕ್ಷ್ಮಿಯ ಉಗಮವು ಸಮುದ್ರ ಮಂಥನದ ಘಟನೆಗೆ ಸಂಬಂಧಿಸಿದೆ. ದೇವತೆಗಳು ಮತ್ತು ರಾಕ್ಷಸರು ಸೇರಿ ಕ್ಷೀರಸಾಗರವನ್ನ ಮಂಥನ ಮಾಡಿದಾಗ ಲಕ್ಷ್ಮೀ ದೇವಿಯು ಸಮುದ್ರದಿಂದ ಉದ್ಭವಿಸುತ್ತಾಳೆ. ಆಕೆಯ ಸೌಂದರ್ಯ, ಶಕ್ತಿ ಮತ್ತು ಸಮೃದ್ಧಿಯ ಸಂಕೇತವಾದ ರೂಪವು ಎಲ್ಲರನ್ನ ಆಕರ್ಷಿಸಿತು. ಕ್ಷೀರಸಾಗರದಿಂದ ಉದ್ಭವಿಸಿದ ಇತರ ರತ್ನಗಳ ಜೊತೆಗೆ ಗಜಲಕ್ಷ್ಮಿಯ ರೂಪವು ಕೂಡ ಸಂಪತ್ತಿನ ಸಂಕೇತವಾಯಿತು. ಲಕ್ಷ್ಮೀ ದೇವಿಯು ಗಜಲಕ್ಷ್ಮಿಯ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾಳೆ. 2 ಆನೆಗಳು ತಮ್ಮ ಸೊಂಡಿಲಿನಿಂದ ಜಲವನ್ನ ದೇವಿಗೆ ಸಿಂಪಡಿಸುವ ರೀತಿಯಲ್ಲಿ ಕಾಣಿಸಿಕೊಳ್ಳುತ್ತವೆ. ಈ ಆನೆಗಳು ಐರಾವತದಂತಹ ದಿವ್ಯ ಗಜಗಳಾಗಿದ್ದವು. ಇವು ಸಮೃದ್ಧಿ ಮತ್ತು ರಾಜತ್ವದ ಸಂಕೇತವಾಗಿವೆ. ಗಜಲಕ್ಷ್ಮಿಯ ಈ ರೂಪವು ಲಕ್ಷ್ಮೀ ದೇವಿಯ ಒಟ್ಟು 8 ಸ್ವರೂಪಗಳಲ್ಲಿ ಒಂದಾಗಿವೆ. ಗಜಲಕ್ಷ್ಮಿಯು ವಿಶೇಷವಾಗಿ ಧನ, ಧಾನ್ಯ, ಸಂತೋಷ ಮತ್ತು ರಾಜೋಪಚಾರದ ಸಂಕೇತವಾಗಿ ಪೂಜಿತಳಾಗುತ್ತಾಳೆ. ಈ ರೂಪದಲ್ಲಿ ಆಕೆಯನ್ನು ಸಾಮಾನ್ಯವಾಗಿ ಕಮಲದ ಮೇಲೆ ಆಸೀನಳಾಗಿರುವ ರೀತಿಯಲ್ಲಿ, ಅಂದರೆ ಕಮಲ, ಧನ, ಆಭರಣ ಮತ್ತು ಅಭಯ ಮುದ್ರೆಯನ್ನ ಧರಿಸುವಂತೆ ಕಾಣಿಸಿಕೊಳ್ಳುತ್ತಾಳೆ. ಗಜಲಕ್ಷ್ಮಿಯ ಮಹತ್ವ. ಗಜಲಕ್ಷ್ಮಿಯ ಕಥೆಯ ಸಂಪತ್ತಿನೊಂದಿಗೆ ಜವಾಬ್ದಾರಿಯನ್ನ ಕೂಡ ಸಂಕೇತಿಸುತ್ತದೆ. ಆನೆಗಳಿಂದ ಸಿಂಚಿತವಾದ ಜಲವು ಶುದ್ಧತೆ ಮತ್ತು ಶಾಂತಿಯನ್ನ ಸೂಚಿಸುತ್ತದೆ. ಇದು ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಬರುವ ಸಮೃದ್ಧಿಯನ್ನ ತೋರಿಸುತ್ತದೆ. ದೀಪಾವಳಿಯಂತಹ ಹಬ್ಬಗಳಲ್ಲಿ ಗಜಲಕ್ಷ್ಮಿಯನ್ನ ವಿಶೇಷವಾಗಿ ಪೂಜಿಸಲಾಗುತ್ತದೆ. ಇದು ಸಂಪತ್ತು ಮತ್ತು ಸೌಭಾಗ್ಯವನ್ನ ತರುತ್ತದೆ ಎಂದು ನಂಬಲಾಗಿದೆ. ಈ ದೇವಿಯ ಮಹತ್ವದ ಒಂದು ಚಿಕ್ಕ ಕಥೆಯನ್ನ ತಿಳಿದುಕೊಳ್ಳೋಣ. ಒಂದು ಪುಟ್ಟ ಹಳ್ಳಿ. ಆ ಹಳ್ಳಿಯಲ್ಲಿ ಒಬ್ಬ ಬಡ ರೈತನಿದ್ದನು. ಪ್ರತಿದಿನವೂ ಸ್ವಾಭಿಮಾನದಿಂದ, ದೇವರ ಮೇಲಿನ ಅಗಾಧವಾದ ನಂಬಿಕೆಯಿಂದ ಮತ್ತು ಪ್ರತಿಯೊಬ್ಬರನ್ನು ಕೂಡ ಪ್ರೀತಿಸುತ್ತಾ, ಗೌರವಿಸುತ್ತಾ ಜೀವನ ಸಾಗಿಸುತ್ತಿದ್ದನು. ಆದರೆ ಎಷ್ಟೇ ದುಡಿದರೂ ಕೂಡ ಮನೆ ನಡೆಸಲು ಕಷ್ಟ ಆಗ್ತಿತ್ತು. ಒಮ್ಮೆ ಅವನ ಕನಸಿನಲ್ಲಿ ತಾಯಿ ಗಜಲಕ್ಷ್ಮಿಯು ಕಾಣಿಸಿಕೊಳ್ಳುತ್ತಾಳೆ. ನೀನು ಭಕ್ತಿಯಿಂದ ಕಠಿಣ ಪರಿಶ್ರಮ ಹಾಕಿ ಕೆಲಸ ಮಾಡು ಎಂದು ಸೂಚಿಸುತ್ತಾಳೆ. ರೈತನು ಕೂಡ ಆಕೆಯ ಮಾತಿನಂತೆಯೇ ಶ್ರದ್ಧೆ, ಭಕ್ತಿಯಿಂದ ಕೆಲಸ ಮಾಡಲು ಶುರು ಮಾಡುತ್ತಾನೆ. ಕೆಲವೇ ದಿನಗಳಲ್ಲಿ ಆತನ ಭೂಮಿಯಲ್ಲಿ ಒಂದು ಚಿನ್ನದ ಗಾಜಿನ ಬೀಜವು ದೊರೆಯುತ್ತದೆ. ಅವನು ಅದನ್ನ ಭೂಮಿಯಲ್ಲಿ ಪುನಃ ಬಿತ್ತುತ್ತಾನೆ. ಆಗ ಆ ಭೂಮಿಯಲ್ಲಿ ಫಸಲು ಸಮೃದ್ಧವಾಗಿ ಬೆಳೆಯಿತು. ಆಗ ರೈತನ ಜೀವನವು ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿತು. ಮತ್ತು ಅವನು ಗಜಲಕ್ಷ್ಮಿಯ ಆಶೀರ್ವಾದವನ್ನ ಎಂದಿಗೂ ಮರೆಯದೆ ಪ್ರತಿದಿನವೂ ಕೂಡ ಪೂಜಿಸುತ್ತಿದ್ದನು. ಅದೇ ರೀತಿ ಮತ್ತೊಂದು ಪವಾಡವನ್ನ ನೋಡುವುದಾದರೆ, ಒಮ್ಮೆ ಒಬ್ಬ ವ್ಯಾಪಾರಿಯು ತನ್ನ ವ್ಯಾಪಾರದಲ್ಲಿ ದೊಡ್ಡ ನಷ್ಟವನ್ನ ಅನುಭವಿಸಿದನು. ಆತ ಗಜಲಕ್ಷ್ಮಿಯನ್ನ ಭಕ್ತಿಯಿಂದ ಪೂಜಿಸುತ್ತಿದ್ದನು. ಮತ್ತು ಒಂದು ರಾತ್ರಿ ದೇವಿಯು ಆತನ ಕನಸಿನಲ್ಲಿ ಬಂದು ಸಮುದ್ರದ ದಡದಲ್ಲಿ ಒಂದು ಚಿನ್ನದ ಕಲಶವನ್ನ ಹುಡುಕಲು ಸೂಚಿಸುತ್ತಾಳೆ. ವ್ಯಾಪಾರಿಯು ಆ ಸ್ಥಳಕ್ಕೆ ತೆರಳಿ ಕಲಶವನ್ನ ಪಡೆದುಕೊಳ್ತಾನೆ. ಅದರೊಳಗೆ ದಿವ್ಯ ರತ್ನಗಳಿದ್ದವು. ಆ ರತ್ನಗಳಿಂದ ಆತನ ಜೀವನವು ಸಮೃದ್ಧವಾಯಿತು. ಮತ್ತು ಆತ ಗಜಲಕ್ಷ್ಮಿಯ ದೇವಾಲಯವನ್ನ ಕಟ್ಟಿಸಿ ಆಕೆಗೆ ಶಾಶ್ವತವಾಗಿ ಪೂಜೆ ಸಲ್ಲಿಸಲು ಪ್ರಾರಂಭಿಸಿದನು. ಈ ಕಥೆಯು ಗಜಲಕ್ಷ್ಮಿಯ ಮಹತ್ವ ಮತ್ತು ಭಕ್ತಿಯೊಂದಿಗೆ ಕಠಿಣ ಪರಿಶ್ರಮದಿಂದ ಕೆಲಸ ಮಾಡಿದರೆ ಸಮೃದ್ಧಿಯನ್ನ ಪಡೆಯಬಹುದೆಂಬ ಸಂದೇಶವನ್ನ ನೀಡುತ್ತದೆ. ಪ್ರತಿ ಶುಕ್ರವಾರದಂದು ಬೆಳಿಗ್ಗೆ ಎದ್ದ ತಕ್ಷಣ ಮನೆಯನ್ನ ಸ್ವಚ್ಛಗೊಳಿಸಿ, ಸ್ನಾನ ಮಾಡಿ, ನಂತರ ಸ್ವಚ್ಛವಾದ ಬಟ್ಟೆಯನ್ನ ಧರಿಸಬೇಕು. ಗಂಗಾ ಜಲವನ್ನ ಮನೆಗೆ ಸಿಂಪಡಿಸಿ ಪೂಜಾ ಸ್ಥಳವನ್ನ ಶುದ್ಧಗೊಳಿಸಬೇಕು. ನಂತರ ಮರದ ಪೀಠದ ಮೇಲೆ ಕೆಂಪು ಅಥವಾ ಹಳದಿ ಬಟ್ಟೆಯನ್ನ ಹರಡಿ ಮತ್ತು ಅದರ ಮೇಲೆ ಅರಿಶಿನದಿಂದ ಕಮಲದ ಹೂವನ್ನ ಬಿಡಿಸಬೇಕು. ಅದರ ಮೇಲೆ ಗಜಲಕ್ಷ್ಮಿ ದೇವಿಯ ಫೋಟೋ ಅಥವಾ ವಿಗ್ರಹವನ್ನ ಸ್ಥಾಪಿಸಬೇಕು. ನಂತರ ಶ್ರೀ ಯಂತ್ರವನ್ನ ಲಕ್ಷ್ಮೀ ದೇವಿಯ ಮುಂದೆ ಇರಿಸಿ ಮತ್ತು ಅದರೊಂದಿಗೆ ಚಿನ್ನ ಅಥವಾ ಬೆಳ್ಳಿಯ ನಾಣ್ಯವನ್ನ ಇರಿಸಿ ಪೂಜಿಸಬೇಕು. ಲಕ್ಷ್ಮೀ ದೇವಿಯ ಚಿತ್ರದ ಮುಂದೆ ತುಪ್ಪದ ದೀಪ ಮತ್ತು ಧೂಪವನ್ನ ಬೆಳಗಿಸಬೇಕು.
ಈ ಮಂತ್ರವನ್ನ 108 ಬಾರಿ ಜಪಿಸಿದರೆ ಸಕಲ ಕಾರ್ಯಗಳು ಕೂಡ ಕೈಗೂಡುತ್ತವೆ. ಓಂ ಶ್ರೀಂ ಹ್ರೀಂ ಕ್ಲೀಂ ಗಜಲಕ್ಷ್ಮಿಯೈ ನಮಃ. ಧನ್ಯವಾದಗಳು.